ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ NHM ಅಂಡರಲ್ಲಿ ಒಂದಿಷ್ಟು ಪೋಸ್ಟ್ಗಳು ಕಾಲ್ ಆಗಿರುವಂಥದ್ದು, ಅದು ಯಾವುವು, ಆಮೇಲೆ ಎಲ್ಲಿ ಕಾಲ್ ಆಗಿದ್ದಾವೆ, ಎಷ್ಟು ಪೋಸ್ಟ್ಗಳು ಕರೆದಿದ್ದಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಕೊನೆವರೆಗೂ ನೋಡಿ, ಓಕೆನಾ. ಈ ಒಂದು ಪೋಸ್ಟ್ ಬಂದುಬಿಟ್ಟು NHM ಅಂಡರ್ ಇರುವಂಥದ್ದು, ಕಾಂಟ್ರಾಕ್ಟ್ ಬೇಸ್ ಮೇಲೇ ಕಾಲ್ ಮಾಡಿರುವಂಥದ್ದು, ಓಕೆನಾ. ಓಕೆ, ಇಲ್ಲಿ ಬಂದಿರುವಂಥದ್ದು ಪ್ರಕಟಣೆ ಬಂದಿರುವಂಥದ್ದು ನೋಡ್ಕೊಳ್ಳಿ. ಡೇಟ್ ಕೂಡ ಫಸ್ಟ್ ನಮಗೆ ಬೇಕಾಗಿರೋದೇ ಏನಾದರೂ ಒಂದು ನೋಟಿಫಿಕೇಷನ್ ಬರುತ್ತೆ ಅಂದಮೇಲೆ ಅದನ್ನು ಫಸ್ಟ್ ನಾವು ಇಲ್ಲಿ ನೋಡ್ಕೋಬೇಕಾಗಿದ್ದು ಡೇಟ್ನ 18ನೇ ತಾರೀಕಿಗೆ ಮೊನ್ನೆ ಬಂದಿರುವಂಥದ್ದು, ಓಕೆನಾ. ಏನೇನು ಕೊಟ್ಟಿದ್ದಾರಪ್ಪ ಅಂದರೆ 28/7 ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ನಡೆಯುವ ನೇರ ಸಂದರ್ಶನಕ್ಕೆ ತುಮಕೂರು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹಾಜರಾಗಲು ಸೂಚಿಸಿದೆ. ಯಾವ್ಯಾವ ಪೋಸ್ಟ್ ಕರೆದಿದ್ದಾರೋ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅದರದ್ದು, ಓಕೆನಾ. ಅವೆಲ್ಲ ಪೋಸ್ಟ್ಗಳೆಲ್ಲನೂ ಇವ್ರದ್ದು ಇಂಟರ್ವ್ಯೂ, ವಾಕಿನ್ ಇಂಟರ್ವ್ಯೂ ಇರುವಂಥದ್ದು ಯಾವಾಗ 28ನೇ ತಾರೀಕು, ಅಂದರೆ ಇದೇ ತಿಂಗಳ ಇನ್ನೊಂದು 3-4 ದಿನದಲ್ಲಿ ನಿಮ್ದು ಏನಾಗುತ್ತಪ್ಪ ಅಂದಮೇಲೆ ಇಂಟರ್ವ್ಯೂ ಇರುವಂಥದ್ದು, ಓಕೆನಾ. ಯಾವ್ಯಾವ ಹುದ್ದೆ ಅಂತಲೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಯಾವುದು ಫಾರ್ಮಸಿಸ್ಟು 18 ಪೋಸ್ಟ್ಗಳು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ 25 ಪೋಸ್ಟ್ಗಳು, ನರ್ಸಿಂಗ್ ಆಫೀಸರ್ಸು 16 ಪೋಸ್ಟ್ಗಳು, ಓಕೆನಾ. ಕ್ವಾಲಿಫಿಕೇಷನ್ಸ್ ಕೂಡ ಕೊಟ್ಟಿದ್ದಾರೆ ಅದರ ಬಾಜುನೇ, ಓಕೆನಾ. ನೋಡ್ಕೊಳ್ಳಿ, ಫಾರ್ಮಸಿಸ್ಟಿಗೆ D ಫಾರ್ಮ್ ಆಗಿರಬೇಕು, ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಯಾವುದು DMLT ಆಗಿರಬೇಕು, ಆಮೇಲೆ ನರ್ಸಿಂಗ್ ಆಫೀಸರ್ಗೆ ಯಾವುದು ನರ್ಸಿಂಗ್ ಯಾವುದು GNM ಆಗಿರಬೇಕು, ಆಮೇಲೆ KNC ಸರ್ಟಿಫಿಕೇಟ್ ಅವ್ರು ಕಂಪಲ್ಸರಿ ಇರಬೇಕು. ಸ್ಯಾಲ್ರಿ ಕೂಡ ಎಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ವೇತನ ನೀಡಲಾಗುವುದು. ನಾವು ಇವಾಗಲೇ ಈ ನೋಟಿಸಲ್ಲೇ ನಾವು ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡೋದಿಲ್ಲ. ಆ್ಯಸ್ ಪರ್ ರೂಲ್ಸ್ ಏನಿದೆಯೋ ಅಷ್ಟು ಒಂದು ಬೇಸಿಕ್ ಪೇಮೆಂಟ್ನ ನಾವು ಎಷ್ಟು ಕೊಡಬೇಕು ಅಷ್ಟು ನಾವು ಪೇಮೆಂಟ್ನ ಮಾಡ್ತೀವಿ ಅಂತೇಳಿ ಈ ಸರ್ಕ್ಯುಲರ್ ಒಳಗಡೆ ಕೊಟ್ಟಿರುವಂಥದ್ದು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಅರ್ಹ ವಿದ್ಯಾರ್ಹತೆ ಪಡೆದಿರಬೇಕು, ಓಕೆನಾ. ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಒಳಗಡೆ ಯಾರು ಸ್ಟಡಿ ಮಾಡಿರ್ತಾರೋ ಅವರು ಅಷ್ಟೇ ಇದಕ್ಕೆ ಎಲಿಜಿಬಲ್ ಇರೋದು ಅಂತ ಹೇಳ್ತಿರುವಂಥದ್ದು. ಆಮೇಲೆ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾನೇ ಇರ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದಮೇಲೆ ನೀವು ಒಂದು SSLCಯಿಂದ ಹಿಡ್ಕೊಂಡು ಎಲ್ಲಿಗೆ ನೀವು ಸ್ಟಾಪ್ ಮಾಡಿದಿರೋ ಅಲ್ಲಿವರೆಗೂ ನಿಮ್ಮದೆಲ್ಲ ಕಂಪ್ಲೀಟ್ ಒರಿಜಿನಲ್ ಡಾಕ್ಯುಮೆಂಟ್ಸು, ಓಕೆನಾ. SSLC, PUC, ಡಿಪ್ಲೊಮಾ, ಡಿಗ್ರಿ ಇವೆಲ್ಲ ಡಾಕ್ಯುಮೆಂಟ್ಸು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಯಾವುದೋ ನಿಮ್ಮದು ಕಂಪ್ಲೀಷನ್ ಸರ್ಟಿಫಿಕೇಟು, ಕ್ಯಾಸ್ಟು, ಓಕೆನಾ. ಇವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ನೀವು ಸಬ್ಮಿಟ್ನ ಮಾಡುವಂಥದ್ದು. ಮೋರ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ನಿಮಗೆ, ಓಕೆನಾ, ಇಲ್ಲೇ ನಂಬರ್ ಕೂಡ ಕೊಟ್ಟಿದ್ದಾರೆ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ನ ಮಾಡ್ಕೋಬೋದು. ಇದು ತುಮಕೂರು ಜಿಲ್ಲೆದವರು ಅಲ್ಲಿರುವಂಥ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಈ ಒಂದು ಅಪಾರ್ಚುನಿಟೀಸನ್ನ ಮಿಸ್ನ ಮಾಡ್ಕೊಳಕ್ಕೆ ಹೋಗ್ಬಿಡು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಫುಲ್ ಸ್ಟಾಪ್ನ ಇಡ್ತಾ ಬರ್ತಿದ್ದೀನಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್, ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.